ಪ್ರಾಚೀನ ಆಚಾರ್ಯ ಧರ್ಮೀಜ್ಞಾನವಾದಿ का मत. ಪ್ರಾಚೀನ ಅಂದ್ರೆ ನಾವು ಗೋವಿಂದ ಪಾದಾಚಾರ್ಯ, ಶಂಕರಾಚಾರ್ಯ, ಪದ್ಮಪಾದಾಚಾರ್ಯ ಆಚಾರ್ಯ ಅಂದ್ರೆ ಇವರೇ. पण ಪ್ರಾಚೀನ ಅಂದ್ಕೊಳ್ಳೆ ಗೌಡ ಪಾದಾಚಾರ್ಯ ಇಟ್ಕೊಂಡ್ರೂ ಬರ್ತದೆ. ಗೌಡ ಪಾದಾಚಾರ್ಯ, ಗೋವಿಂದ ಪಾದಾಚಾರ್ಯ, ಶಂಕರಾಚಾರ್ಯ. ಆಚಾರ್ಯ ಅಂದ್ರೆ ನಿಮ್ಗೆ ಗೊತ್ತದ ಆಚಾರ್ಯ ಅದಕ್ಕಂತಾರೆ. ಆಚಾರ್ಯ ಇತ್ಯುತಿ ಆಚರ್ಯತೆ ಸ್ಥಾಪಯತಿ ಆಚಾರ್ಯ. ಅಂದ್ರೆ ಪ್ರಾಚೀನ ಅಂದ್ರೆ ಅವ್ರಿಗೆ ತೋರಿ ಅಂದ್ರೆ ಆ ಪ್ರಾಚೀನ ಆಚಾರ್ಯ ಧರ್ಮಜ್ಞಾನವಾದಿಗಳದ ಈ ಮತ ಅಂದ್ರೇನು, ಆ ಯಾವ ಉಪಾಧ್ಯಾಯದಿಂದ ಖಂಡನ ಮಾಡುವ ಸಲುವಾಗಿ ಉಪಾಧ್ಯಾಯನ ಮತ ಖಂಡನ. ಯಾಕೆ ಸಾಮಾನ್ಯ ಜ್ಞಾನ ಅದು ವ್ಯಭಿಚಾರ, ಇಂದ್ರಿಯ ಸಂಯೋಗದ ಅವ್ಯಭಿಚಾರ ಅಂತ ಕೊನೆಗೆ ಹೇಳ್ಯಾನ. ಕೊನೆಗೆ ಶಂಖದಲ್ಲಿ ಪೀತ ಅಧ್ಯಾಸ ಆಗಬೇಕಾಗಿದ್ದರೆ ಆ ಶಂಖ ವಿಶಿಷ್ಟ ಅಥವಾ ಪೀತ ವಿಶಿಷ್ಟ ಇವೆರಡೂ ಸಂಭವಿಸೋದಿಲ್ಲ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ನಿಮ್ಮ ಇದ್ಮಾಕಾರ ಸಾಮಾನ್ಯ ಜ್ಞಾನದ ಉಪಕ್ರಮ ಇದು ಸಂಭವಿಸೋದಿಲ್ಲ ಅಂತ ಕೊನೆಗೆ ಅವರು ಖಂಡನ ಮಾಡ್ಯಾರ. ಅದಕ್ಕೆ ಅವನಿಗೆ ಖಂಡನ ಮಾಡೋ ಸಲುವಾಗಿ ಪ್ರಾಚೀನ ಆಚಾರ್ಯರು ಯಾವ ಧರ್ಮಿ ಜ್ಞಾನವಾದಿ ಹೈ. प्राचीन आचार्य जो धर्मी ज्ञानवादी है, धर्मी ज्ञान का जो शंख पीतादि अध्यास में व्यभिचार कया ताका ये समाधान कहे. धर्मी ज्ञानवादिಗಳದು ಯಾವ ಶಂಖ ಪೀತ ಕೂಪಜಲ ಮೊದಲಾದವುಗಳ ಅಧ್ಯಾಸದಲ್ಲಿ ಹಿಂದೆ ಅವ ವ್ಯಭಿಚಾರ ಹೇಳ್ಯಾನ. ಹಿಂದೆ 247ನೇ ಪೇಜಿದಾಗ ಖಂಡನ ವ್ಯಭಿಚಾರ ಹೇಳ್ಯಾನ ಕಯ ತಾಕ ಈ ಸಮಾಧಾನ ಕೈ. ಈಗ ಅದಕ್ಕೆ ನಾವು ಸಮಾಧಾನ ಹೇಳ್ತೇವೆ. ಯಾರು ಧರ್ಮಜ್ಞಾನವಾದಿಗಳು. अध्यास मात्र में सामान्य ज्ञान हेतु नहीं. ಹಿಂದಕ ಅವ ಎಲ್ಲಿ ಹೇಳ್ದ, ನಿಮ್ಮದು ಆವೃತ್ತ ಅನಾವೃತ್ತ. ಆವೃತ್ತದಲ್ಲಿ ಕುಂಡ್ರೋದೇ ಇಲ್ಲ ಅಂದ್ಕೊಳ್ಳೆ ನಾವು ಸಾಧಾರಣ ಹೇಳ್ತೇವೆ ಆವೃತ್ತ ಅನಾವೃತ್ತ ಅಂತೇಳಿ. ಆವೃತ್ತ ಅನಾವೃತ್ತ ಎರಡು ಸಾಧಾರಣ ಹೇಳ್ತೇವೆ ಅಂತ ತಿಳ್ಕೊಂಡು ಅನಾವೃತ್ತ ಪ್ರಕಾಶದಲ್ಲಿ ಮಾತ್ರ ಅಂದರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಅಧಿಷ್ಠಾನದ ಸಾಮಾನ್ಯ ಇದ್ಮಾಕಾರ ಜ್ಞಾನ ಪ್ರಮ ಇದು ಅಧ್ಯಾಸ ಕಾರಣ ಹೇಳ್ದ. ತದನಂತರ ಅಲ್ಲಿ ಹ್ಯಾಂಗೆ ನಿಮ್ಮದು ವ್ಯಭಿಚಾರಿತ್ತೋ ಅದೇ ರೀತಿಯಾಗಿ ಈ ಯಾವ ನೀವು ಹೇಳಲ್ಪಟ್ಟಂಥ ಅನಾವೃತ ಅಂದ್ರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಇದ್ಮಾಕಾರ ವೃತ್ತಿ ಪ್ರಮ ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ ಇದು ಅಧ್ಯಾಸ ಕಾರಣ ಹೇಳಿದ್ರೆ ಇದನ್ನು ಕೂಡ ಸಂಭವಿಸುವುದೇ ಇಲ್ಲ ಅಂತ ಹಿಂದಿನ ಪೇಜ್ ಖಂಡನ ಮಾಡ್ದ. ಅದ್ರ ಸಲುವಾಗಿ ಆ ಖಂಡನ ಮಾಡಿ ಅಂತ ತಿಳ್ಕೊಂಡು ಈಗ ನಾವು ಸಾಮಾನ್ಯ ಜ್ಞಾನ ಕಾರಣ ಅಲ್ಲ, ಈಗ ಬೇರೆ ಒಂದು ತೆಗೆದುಕೊಂಡು ಸಾಮಾನ್ಯ ಈಗ ಹೆಂಗ ನಾವು ಆವೃತ ಅಲ್ಲ ಅನಾವೃತ ಪ್ರಾತಿಭಾಷಿಕದಲ್ಲಿ ಸಂಭವಿಸ್ತದೆ. ಈಗ ಅಲ್ಲಿನೂ ಕೂಡ ಇವ ದೋಷ ಕೊಟ್ಟಲ್ಲ. ಶಂಖದಲ್ಲಿ ಪೀತ ಅಧ್ಯಾಸ ಪ್ರಾತಿಭಾಷಿಕ ಅದ ಅದಿಲ್ಲ. ಮತ್ತು ಅಲ್ಲಿ ನಿಮ್ಮ ಅನಾವೃತ ಪ್ರಕಾಶ ಅಂದ್ರೆ ಶಂಖದ ಬಿಳಿಪ ಐತಿ ಅಂದ ಕೂಡಲೇ ಆ ಶಂಖದ ಯಥಾಜ್ಞಾನ ಅಂದ ಕೂಡಲೇ ಸ್ವಲ್ಪ ಪೀತದ ಅಧ್ಯಾಸ ಹೆಂಗಾಗ್ತದೆ ಬರ್ತಾ ಈಗ ಆಗುವುದೇ ಇಲ್ಲ. ಶಂಖ ಬಿಳಿಪೈತಿ ಅಂದ್ಕೊಳ್ಳಿ ಮತ್ತು ಇದರದ ಅಧಿಷ್ಠಾನ ಸಾಮಾನ್ಯ ಜ್ಞಾನ ಯಾಕಾಗ್ತದ್ರಿ ಆಗುವುದೇ ಇಲ್ಲ. ಅಥವಾ ಶಂಖ ವಿಶಿಷ್ಟ ಪೀತ ಅಂದುಕೊಳ್ಳೇನೆ ಶಂಖ ಬಣ್ಣ ಉಳ್ಳದೇ ಪೀತ ಅಂದ್ರೆ ವಿಶಿಷ್ಟದಲ್ಲಿನೂ ಕೂಡ ಅಧ್ಯಾಸ ಆಗಲ್ಲ. ಪೀತ ವಿಶಿಷ್ಟ ಶಂಖ ಅಂದ್ಕೊಳ್ಳಿ ಆ ಪೀತ ಭ್ರಮನೇ ಆಗೋದು ಬ್ರಹ್ಮದ ಆ ಪೀತಕ್ಕೆ ಪೀತ ಕಾರಣ ಆಗುವುದಿಲ್ಲ. ಆದ್ದರಿಂದ ನಿಮ್ಮ ಅನಾವೃತ ಪ್ರಕಾಶ ಸಾಮಾನ್ಯ ಜ್ಞಾನ ಕಾರಣ ಅಂತ ಹೇಳಿದ್ರಲ್ಲ ಇದು ನಿಮ್ಮದು ಸಂಭವಿಸೋದಿಲ್ಲ. ಕಿಂತು ದುಷ್ಟ ಇಂದ್ರಿಯ ಸಂಯೋಗವೇ ಕಾರಣ ಅಂತ ಖಂಡನ ಮಾಡ್ಯಾನ. ಅದಕ್ಕೆ ಈಗ ಈ ಧರ್ಮಜ್ಞಾನವಾದಿಗಳು ಅದಕ್ಕೆ ಏನು ಹೇಳ್ತಾರೆ ನಮ್ಮ ಸಮಾಧಾನಿಸಲಿಕ್ಕೆ ನಾವು ಈಗ ಅಧ್ಯಾಸದಲ್ಲಿ ಸಾಮಾನ್ಯ ಜ್ಞಾನ ಕಾರಣ ಅಂತ ಹೇಳುವುದಿಲ್ಲ. ಸಾಮಾನ್ಯ ಜ್ಞಾನ ಅಧ್ಯಾಸ ಮಾತ್ರಮೇ ಸಾಮಾನ್ಯ ಜ್ಞಾನ ಹೇತು. ಮತ್ತೇನು ಹೇಳ್ತೀರಿ ಈಗ
ಅಧ್ಯಾಸ ವಿಶೇಷಮೆ. ಅಧ್ಯಾಸ ವಿಶೇಷಮೆ ಅಂದರೆ ಏನು? ಕಾಯಿ ಅಧ್ಯಾಸ ಮಧ್ಯೆ, ಕೆಲವು ಅಧ್ಯಾಸದಲ್ಲಿ ಅಂದರೆ ಪ್ರಾತಿಭಾಷಿಕ ರಜ್ಜು ಸರ್ಪ ಪ್ರತಿಬದ್ಧ ಅಧ್ಯಾಸ. ಈಗ ಹೇಳ್ತಾರೆ ಮುಂದೆ ಕೆಲವು ಕಾಯಿ ಅಧ್ಯಾಸ, ಕೆಲವು ಅಧ್ಯಾಸದಲ್ಲಿ, ಕೆಲವು ಅಧ್ಯಾಸ ಅಂದರೆ ಮುಂದೆ ಈಗ ಅವರು ಒಂದು ನಿರುಪಾಧಿಕ ಅಧ್ಯಾಸ, ಒಂದು ಪ್ರಾತಿಭಾಷಿಕ ಅಧ್ಯಾಸ. ಅಲ್ಲಿ ಹೆಂಗೆ ಆವೃತ್ತ ಅನಾವೃತ್ತ ಎರಡು ಹೇಳಿದರು. ಈಗ ಒಂದು ಅಧ್ಯಾಸ ನಿರುಪಾಧಿಕ, ಒಂದು ಪ್ರಾತಿಭಾಷಿಕ. ನಿರುಪಾಧಿಕ ಅಧ್ಯಾಸ, ಸೋಪಾಧಿಕ ಅಧ್ಯಾಸ. ಈ ರೀತಿ ಅಧ್ಯಾಸದಲ್ಲಿ ಎಲ್ಲಿ ಕಾಯಿ ಪ್ರಾತಿಭಾಷಿಕ ಅಂದ್ರೆ ಪ್ರಾತಿಭಾಷಿಕನೇ ಆದರೂ ಎಲ್ಲಿ ರಜ್ಜು ಸರ್ಪ ಪ್ರತಿಬದ್ಧ ಅಧ್ಯಾಸ ಅಂದರೆ ನಿರುಪಾಧಿಕ ಅಧ್ಯಾಸ. ಸಮುದ್ರ ಜಲದಲ್ಲಿ ಶಿಲ್ತಿಲ ಅಧ್ಯಾಸ, ಇವೆಲ್ಲ ಪ್ರತಿಬದ್ಧ ಅಧ್ಯಾಸ ಇರುತ್ತವೆ. ಅಧ್ಯಾಸ ವಿಶೇಷಮೇ ನೋಡಿ, ಅಲ್ಲಿ ಸಾದೃಶ ಜ್ಞಾನತ್ವ. ಜ್ಞಾನ ನಿಮ್ಮಲ್ಲಿ ಜ್ಞಾನತ್ವ. ಆ ಯಾವ ಅಧ್ಯಾಸ ವಿಷಯದಲ್ಲಿ ನಾವು ಈಗೇನು ಹೇಳ್ತೇವೆ? ಸಾಮಾನ್ಯ ಜ್ಞಾನ ಕಾರಣ ಹೇಳಲ್ಲ. ಮತ್ತೇನು ಹೇಳ್ತೀರಿ? ಸಾದೃಶ ಜ್ಞಾನತ್ವ ರೂಪದಿಂದ ಆ ಸಾಮಾನ್ಯ ಜ್ಞಾನಕ್ಕೆ ಕಾರಣತಾ ಹೇಳಕ್ಕೆ ಅಧ್ಯಾಸದ ಬೇಳದ್ದು ಹೇಳ್ತೇವೆ. ಸಾದೃಶ ಜ್ಞಾನತ್ವ ರೂಪದಿಂದ ಆ ಯಾವ ಸಾಮಾನ್ಯ ಜ್ಞಾನಕ್ಕೆ ಕಾರಣತಾ ಹೇಳುವ ಸಲುವಾಗಿ ಮೊದಲು ನಾವು ಅಧ್ಯಾಸದ ಭೇದಗಳು ಹೇಳುತ್ತೇವೆ. प्रातिभाषिक अध्यास 2 प्रकार का हुए हैं. ಈಗ ಪ್ರಾತಿಭಾಷಿಕ ಅಧ್ಯಾಸ ಮತ್ತು ಪುನಃ ಅವ್ರು ಏನು ಹೇಳಕತ್ತಾರೆ? ಈಗ 2 ಪ್ರಕಾರ. एक तो धर्मी के विशेष ज्ञान से प्रतिबद्ध है. ಒಂದೇನು ಧರ್ಮೀಯ ವಿಶೇಷ ಜ್ಞಾನದಿಂದ ಅದು ಪ್ರತಿಬದ್ಧ. ಪ್ರತಿಬದ್ಧ ಅಂದ್ರೆ ಏನು? ನಿರುಪಾಧಿಕ ಅಧ್ಯಾಸ ತಳ್ಕೊಟ್ರ ಅವ್ರಿಗೆ ನೀವೆಲ್ಲ ಎರಡು ಓದನ್ ಗೊತ್ತಾಗ್ತದ. एक तो धर्मी के विशेष ज्ञान से प्रतिबद्ध है और दूसरा धर्मी के विशेष ज्ञान से अप्रतिबद्ध है. दूसरा ಧರ್ಮಿ ಮೇಲೆ ಬರ್ಕೊಂಡು ಬರ್ತದೆ. ಧರ್ಮಿ ಮೊದಲು ಮ್ಯಾಲೆ ಕೊಟ್ರ ಅಂತ ತಿಳ್ಕೊಂಡು ಮತ್ತು दूसरा ಮತ್ತು ಧರ್ಮಿ हाँ धर्मी के विशेष ज्ञान से अप्रतिबद्ध है. हाँ विशेष ज्ञान से अप्रतिबद्ध है. ಈ ಪ್ರತಿಬದ್ಧ ಅಪ್ರತಿಬದ್ಧ ಎದಕ್ಕೆ ಅಂತಾರೆ? नील पृष्ठता त्रिकोणता आदि विशेष धर्म के ज्ञान हुए. नील पृष्ठ त्रिकोण ಎದರ ಧರ್ಮಿವು? ಕಪ್ಪಿ ಚಪ್ ಶುಕ್ತಿ ವಿಶೇಷ ಧರ್ಮ. ಶುಕ್ತಿ ಧರ್ಮಿ, ಶುಕ್ತಿ ಅನ್ನೋದ ಧರ್ಮಿ. ಆ ಶುಕ್ತಿಯಲ್ಲಿರುವ ನೀಲ ಪೃಷ್ಠ ತ್ರಿಕೋಣ ಇವು ವಿಶೇಷವಾಗಿ ಧರ್ಮಗಳು. ರಜ್ಜುದ ವಿಶೇಷ ಧರ್ಮ ಏನು? ಗುಂಜಪುಂಜಾದಿಗಳು. ಆತ್ಮನ ವಿಶೇಷ ಧರ್ಮಗಳು ಯಾವುವು? ಸತ್ವಚಿತ್ತಾನಂದ ಅಥವಾ ಆಸಂಗ ದ್ವೈನಿತ್ಯ ಮುಕ್ತ. ತಿಳಿಲಿ. ನೀಲ ಪೃಷ್ಠತಾ ತ್ರಿಕೋಣ ಆದಿಕ ವಿಶೇಷ ಧರ್ಮಕ್ಕೆ ಜ್ಞಾನ ಹುಯೆ. ಆಯ್ತಪ್ಪ ಅಂದರೆ ವಿಶೇಷ ಜ್ಞಾನ ನಿಮ್ಗೆ ಆಯ್ತಂದರೆ ರಜತ ಅಧ್ಯಾಸನೇ ಹೋವೆ. ರಜತ ಅಧ್ಯಾಸ ಆಗ್ತದೇನು? ಹಗ್ಗದ ವಿಶೇಷ ಜ್ಞಾನ ಆಯ್ತಪ್ಪ ಅಂದ್ರೆ, ಹಗ್ಗದ ವಿಶೇಷ ಜ್ಞಾನ ಆಯ್ತಂದ್ರೆ ಸರ್ಪದ ಅಧ್ಯಾಸ ಆಗ್ತದೇನು? ಆಗುವುದೇ ಇಲ್ಲ. ಯಾತೆ रजत अध्यास विशेष ज्ञान से प्रतिबद्ध है ಅಂದರೆ ನಿರೂಪಾಧಿಕ ಅಧ್ಯಾಸ. ಇವು ಹೆಸರ ಪ್ರತಿಬದ್ಧ ಅಪ್ರತಿಬದ್ಧ. ಈ ವೃತ್ತಿ ಪ್ರಭಾಕರ್ ಬಿಟ್ಟು ಎಲ್ಲಿ ಬಂದಿಲ್ಲ. ನಿರೂಪಾಧಿಕ ಸೋಪಾಧಿಕ ಎಲ್ಲ ಕಡೆ ಬಂದಾವ. ಪರಂತು ಈ ಪ್ರತಿಬದ್ಧ ಅಪ್ರತಿಬದ್ಧ ಏನು ಹೆಸರು ಬಂದಾವ ಈ ಪ್ರಭಾಕರದಲ್ಲಿ ಅಷ್ಟೇ ಬಂದದ. ನಿರೂಪಾಧಿಕ ಅದೇ ಪ್ರತಿಬದ್ಧ ಅಂದರೆ ನಿರೂಪಾಧಿಕ. ನಾನು ಹೇಳಿದಿಲ್ಲ ಅದಕ್ಕೆ ನಮ್ಗೆ ನಿರೂಪಾಧಿಕ ಅಧ್ಯಾಸ ಲಕ್ಷಣ ಗುರುತದ. ಅಧಿಷ್ಠಾನ ವಿಶೇಷ ಜ್ಞಾನ ಆದ ಕೂಡಲೇ ಅಧ್ಯಾಸ ನಿವೃತ್ತಿಯಾಗುತ್ತದೆ. ಅದಕ್ಕಂದ್ರಿ ನಿರೂಪಾಧಿಕ ಅಧ್ಯಾಸ, ಸೋಪಾಧಿಕ ಅಧ್ಯಾಸ
ಅಧಿಷ್ಠಾನ ಜ್ಞಾನ ಆಗಿದ್ರೂ ಕೂಡ ಅಧ್ಯಾಸ ನಿವೃತ್ತಿ ಆಗೋದಿಲ್ಲ. ಅದಕ್ಕೆ ಸೋಪಾಧಿಕ ಅಧ್ಯಾಸ ಅನ್ರಿ. ಅದಕ್ಕೆ ಏನನ್ರಿ ಸೋಪಾಧಿಕ ಅಧ್ಯಾಸ ಅನ್ರಿ. ಈಗ ಹೋಗ್ಯಾವ ನಿರೂಪಾಧಿಕ ಸೋಪಾಧಿಕ ಅಧ್ಯಾಸದಲ್ಲಿ ಚಂದ್ರೋದಯದಾಗೆ ಹೋಗ್ಯಾವ. ತೈಸೆ ನೋಡ್ರಿ ಸರ್ಪಾಧಿಕ ಅಧ್ಯಾಸ ಬಿ ಜಾನನೆ. ಅದರಂತೆ ಇವು ಸರ್ಪ ರಜತ ಸಮುದ್ರ ಜಲದಲ್ಲಿ ನೀರ್ಸಲ ಅಧ್ಯಾಸ ಇವೆಲ್ಲ ಪ್ರತಿಬದ್ಧ ಅಧ್ಯಾಸ. ಇನ್ನೂ ಪ್ರತಿಬದ್ಧ ಅಧ್ಯಾಸ ಬಕ್ಕೊಳ್ಳೋದವ ಅಂತೂ ನಿಮ್ಗೆ ಇಷ್ಟ ನೀರ್ಸಲ ಅಧ್ಯಾಸ, ರಜತ ಅಧ್ಯಾಸ, ಸುಕ್ತಿಯಲ್ಲಿ ಈಗ रजत अध्यास नहीं होगी. या ते रजत अध्यास विशेष ज्ञान से प्रतिबद्ध है, तैसे सर्पाधिक अध्यास भी जानने. ठीक है. श्वेतता रूप विशेष धर्म के ज्ञान हुए भी अवयान शंख पीत व शंखದ ವಿಶೇಷ ಜ್ಞಾನ ಶಂಖ ಬಿಳಿಪೈತಿ ಅಂದ್ರೂ ನಿಮ್ಗೆ ಆ ಪೀತ ಅಧ್ಯಾಸಕ್ಕೆ ಕಾರಣ ಅಧಿಷ್ಠಾನ ಸಾಮಾನ್ಯ ಇದ್ಮಾಕಾರ ಜ್ಞಾನ ಯಾಕೆ ಹೋಗ್ತದೆ ಆಗ್ತದ. ಮತ್ತು ಇದ್ಮಾಕಾರ ಸಾಮಾನ್ಯ ಜ್ಞಾನ ಪ್ರಮ ಯಾಕೆ ಹೋಗ್ತೀರಿ? ಆ ಹೆಂಗೆ ದೋಷ ಕೊಟ್ಟನ ಅದ್ರ ಸಲುವಾಗಿ ಅವ್ರು ಈಗ ನಾವು ಸೋಪಾಧಿಕ ಅಧ್ಯಾಸದಲ್ಲಿ ಹೇಳಲ್ಲ, ನಿರೂಪಾಧಿಕ ಅಧ್ಯಾಸದಲ್ಲಿ ಅದನ್ನು ಕೂಡ ಆ ಸಾಮಾನ್ಯ ಜ್ಞಾನ ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ. ಈ ಸಾದೃಶ್ಯ ಜ್ಞಾನತ್ವ ರೂಪ ಒಂದು ಈ ಹೆಡಿಂಗ್ದಾಗ ಅವನಿಗೆ ಖಂಡನ ಮಾಡೋ ಸಲುವಾಗಿ ವಿಶೇಷವಾಗಿ ಅಂಡರ್ಲೈನ್ ಮಾಡೋದು. ಮ್ಯಾಲ ಸಾದೃಶ್ಯ ಏಕ್ದಮ್ ಮ್ಯಾಲ ಪೈಲಾ ಲೈನ್ ಕೈ ಏಕ್ದಮ್ ಪೈಲಾ ಲೈನ್ ಫಸ್ಟ್ ಸಾದೃಶ್ಯ ಜ್ಞಾನತ್ವ ರೂಪ ಅದಲ್ಲ ಅಂದರೆ ನಿಮ್ಮ ಬರೆಯಾಳಿ ಸರಳ ತಿಳಿತದ. ಏಕ್ದಮ್ ಪೈಲಾ ಲೈನ್ ಮ್ಯಾಲ ಸಾದೃಶ್ಯ ಜ್ಞಾನ ಹೊಸ ತಂದ್ರೆ ನೋಡಿದು ಧರ್ಮಿಜ್ಞಾನವಾದಿಗಳು. ಅನಾವೃತ ಪ್ರಕಾಶ ರೂಪ ಸಾಮಾನ್ಯ ಜ್ಞಾನ ತಾಯಿಗೂ ಧರ್ಮಿಜ್ಞಾನ ಕೈ. ಈಗ ಅವ ದೋಷ ಕೊಟ್ಟದ್ರಿಂದ ಆ ಸಾಮಾನ್ಯ ಜ್ಞಾನ ನಾವು ಈಗ ಸಾದೃಶ್ಯ ಜ್ಞಾನತ್ವ ರೂಪತೆ ಸಾಮಾನ್ಯ ಜ್ಞಾನ. ಹಾಂ, ಈ ಒಂದು ಹೊಸ ತಂದ್ರು ಇವರು ನವೀನ ಇವು ನೆನಪಿಟ್ಟವ್ರಿ ನೀವು. ಈಗ ಏನಂದ್ರು ಯಾತೆ ರಜತ ಅಧ್ಯಾಸ ವಿಶೇಷ ಜ್ಞಾನ से ಶ್ವೇತತಾ ರೂಪ ವಿಶೇಷ ಧರ್ಮಕ್ಕೆ ಜ್ಞಾನ ಹುಯೇ ಭಿ ಆದಾಗ ಆದರೂ ಕೂಡ ಬಿಳಿದು ಶಂಕ ಬಿಳಿದು ಬಾವೆ ನೀರ ಸ್ವಚ್ಛ ಬಿಳಿವು ಹಿಂಗೆ ವಿಶೇಷ ಧರ್ಮದ ಜ್ಞಾನ ಆದಾಗ್ಯಾದರೂ ಕೂಡ ಶಂಕ ಮೇ ಪೀತ ಅಧ್ಯಾಸ ಜಲ ಮೇ ನೀಲತಾ ಅಧ್ಯಾಸ ಹೋವೇ ಆಗುತ್ತದೆ. ಯಾತೆ ಉಕ್ತ ಅಧ್ಯಾಸ ವಿಶೇಷ ಜ್ಞಾನ से ಯಾತೆ ಉಕ್ತ ಅಧ್ಯಾಸ ವಿಶೇಷ ಅಂದರೆ ಶಂಕ ಮೇ ಪೀತ ಅಧ್ಯಾಸ ಉಕ್ತ ಅಂದ್ರೆ ಅದಕ್ಕೆ ಬಾಣ್ಬೇಡ್ರಿ. ಪೀತ ಅಧ್ಯಾಸ ಜಲ್ಮೆ ನೀಲತ ಅಧ್ಯಾಸ ವಿಶೇಷ ಜ್ಞಾನ से ಅದರ ವಿಶೇಷ ಅಂದರೆ ಬಿಳಪ ಅಂತ ಬಿಳಿದು ರಂಗ ವಿಶೇಷ ಜ್ಞಾನದಿಂದ ಅಪ್ರತಿಬದ್ಧ ಅಧ್ಯಾಸ ಹೈ. ಅಪ್ರತಿಬದ್ಧ ಅಧ್ಯಾಸ ಅಂದ್ರೆ ಸೋಪಾಧಿಕ ಅಧ್ಯಾಸ. ಅಲ್ಲಿ ಮ್ಯಾಲ ಬರೀ ನಿಮಗೆ ಗುರ್ತಾಗಲ್ಲ. ಅಪ್ರತಿಬದ್ಧ ಅಂದರೆ ಸೋಪಾಧಿಕ. ಹಾಂ, ತೈಸೆ ತಿಳಿಗದು ಸೋಪಾಧಿಕ ನಿರೂಪಾಧಿಕ ಎರಡು ಅಧ್ಯಾಸ. ನಾವು ಸಾದೃಶ್ಯ ಜ್ಞಾನತ್ವ ರೂಪದಿಂದ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಹೇಳೋರಿದ್ದೆವು ಹೌದಲ್ಲ. ಆದರೂ ನಿರೂಪಾಧಿಕ ಅಧ್ಯಾಸ ಮತ್ತು ಸೋಪಾಧಿಕ ಅಧ್ಯಾಸ ಎರಡರಲ್ಲಿ ವಿಶೇಷ ಜ್ಞಾನ ಆಗಿದ್ರೂ ಕೂಡ ಪೀತ ಅಧ್ಯಾಸ ಆಗುತ್ತದೆ ಸೋಪಾಧಿಕ ಅಧ್ಯಾಸದಲ್ಲಿ. तैसे रूप रहित विशेष धर्म के ज्ञान हुए भी आकाश में नीलता अध्यास विशेष ज्ञान से अप्रतिबद्ध है. ಆಕಾಶದಲ್ಲಿ ನೀಲ್ತಾ ಐತೇನು? ಹಿಂಗೆ ನೀಲ್ತಾ ಇಲ್ಲ ಅಂತ ವಿಶೇಷ ಜ್ಞಾನ ಆಗಿದ್ರೂ ಕೂಡ ಆಕಾಶ ನೀಲ ಹೈ. ನೀಲ ಆಕಾಶ ಅಂತ ನೀಲ ಗಗನ ತಿಳಿತಿಲ್ಲ. ಆಕಾಶ ನೀಲವನ್ನು ಉಳ್ಳುವುದು ಅಲ್ಲ. ಪರಂತು ಈಗ ವಿಶೇಷ ಜ್ಞಾನ ಆಗಿದರೂ ಕೂಡ ಆಕಾಶ ನೀಲ ಅಂತ ಹಿಂಗೆ ಅಧ್ಯಾಸ ಆಗುತ್ತದೆ. ತಿಳಿತಿಲ್ಲ. ಆಕಾಶ ಮೇ ನೀಲತಾ ಅಧ್ಯಾಸ ವಿಶೇಷ ಜ್ಞಾನ से ಅಪ್ರತಿಬದ್ಧ ಅಂದರೆ ಸೋಪಾಧಿಕ ಅಧ್ಯಾಸ. ಅದರಂತೆ
शीता में कटुता अध्यास भी विशेष ज्ञान से प्रतिबद्ध है. शीता में शीता ಅಂದ್ರೆ ಏನು ಶೀತ ಅಂದ್ರೆ ಏನು ರಾಮನೇ ಅಂತಲ್ಲ ಶೀತ ಕಡಿಸಕ್ರಿ ಶೀತ ಕಟುತ ಕೈ ಅಧ್ಯಾಸ ಸಕ್ರಿಯಲ್ಲಿ ಕೈ ಅಧ್ಯಾಸ ಸಾಗರದ ಹೋಗೋದಿದು सागर शीता में कटुता अध्यास शंख में पीत अध्यास शीता में कटुता अध्यास विशेष ज्ञान से अप्रतिबद्ध अड्डू याक अप्रतिबद्ध सोपाधि अंदर सोपाधि याक अतिरिंग आकाश निरूप है आकाश ಹೆಂಗದ निरूप अंदर रूप रहित अद इस निश्चय वाले को और अनेक बार शीता में मधुरता के निश्चय वाले को भी सकरी मधुर रुचि निश्चय वाले को भी आकाश में नीलता अध्यास और पित्त दोषते शीता में कटुता अध्यास होवे है कहीं कहीं सक्रिय रुचि सक्रिय कहीं इरಲ್ಲ सक्रिय रुचि पण ಏನೋ ಜ್ವರ ಬಂದಿವು ನೆಗಡಿ ಕೆಮ್ಮ ಆಯಿತು ಅಂದರೂ ಸಕ್ಕರೆ ಅಷ್ಟು ರುಚಿ ಹತ್ತಲ್ಲ ಸಕ್ಕರೆ ಸ್ವಭಾವತ ರುಚಿನೇ ಅದ ಪರಂತು ಜ್ವರ ಬಂದಿವು ಬಕ್ಕಳ ಅಂದ್ರೆ ಸಕ್ಕರೆನೂ ಕೈ ಹತ್ತದ ಬಾಯಿ ಕೈ ಆಗ್ಯದ ಬಾಯಿ ಕೈ ಆಗಿದೆ ಅನಿಸ್ ರುಚಿ ಹತ್ತವಲ್ದು ಯಾವುದು ಅಂತಾರೆ ಹಂಗೆ ಆ ಪಿತ್ತ ದೋಷದಿಂದ ಶೀತ ಸಕ್ಕರೆ ಸ್ವಭಾವತ ಮಧುರ ಇದ್ರೂ ಕೂಡ ಪಿತ್ತ ದೋಷದಿಂದ ಕಟುತ ತೋರ್ತದೆ ಆಕಾಶ ನೀರೂಪ ಇದ್ರೂ ಕೂಡ ಆಕಾಶದಲ್ಲಿ ನಿಲ್ತ ಅಧ್ಯಾಸ ಆಗುತ್ತದೆ ಇವೆರಡೂ ಸೋಪಾಧಿಕ ಅಧ್ಯಾಸ ಇರುತ್ತವೆ ಅಧಿಷ್ಠಾನ ಜ್ಞಾನ ಆಗಿದ್ರೂ ಕೂಡ ಅಧ್ಯಾಸ ನಿವೃತ್ತಿ ಆಗುವುದೇ ಇಲ್ಲ निश्चय वाले को भी आकाश में नीलता पित्त दोषते शीता में कटुता अध्यास होवे इस रीति से द्विविध अध्यास है ಈ ರೀತಿಯಿಂದ ಎರಡು ಪ್ರಕಾರದ ಅಧ್ಯಾಸ ಎರಡು ಪ್ರಕಾರ ಅಧ್ಯಾಸ ಅಂದ್ರೆ ಒಂದು ಅಪ್ರತಿಬದ್ಧ ಅಧ್ಯಾಸ ಒಂದು ಪ್ರತಿಬದ್ಧ ಅಧ್ಯಾಸ ಈ ರೀತಿ ದ್ವಿವಿಧ ಅಧ್ಯಾಸ है ನಿಮ್ಮಲ್ಲಿ ಏನದ न ಅದ ತಿಸ್ಮೆ ಅದ ನಮ್ಮಲ್ಲಿ ಹಾಂ ತಿಸ್ಮೆ ಅಂದ್ರೆ ಒಂದರಲ್ಲೇ ತಿನ್ಮೆ ಅಂದರೆ ಎರಡರುಗಳಲ್ಲಿ ಬಹುವಚನ ಇದನ್ನು ಸಹಜ ತಿಳಿಬೇಕು ಅವುಗಳಲ್ಲಿ ಅಂತ್ಯ ಅಧ್ಯಾಸ ಅಂದರೆ ಎರಡನೇ ಅಧ್ಯಾಸ ಹಾಂ ಅಪ್ರತಿಬದ್ಧ ಅಂತ್ಯ ಅಧ್ಯಾಸ ಅಂದ್ರೆ ಎರಡನೇದು धर्मी के विशेष ज्ञान से अप्रतिपद्य सोपाधिक तो अधिष्ठान अध्यस्त के सादृश्य ज्ञान विना ही है अधिष्ठान अध्यस्तದ ಸಾದೃಶ್ಯ ಜ್ಞಾನ ಇರಲಾರ್ದೇನೆ ಆಗುತ್ತದೆ अधिष्ठान अध्यस्त में विरोधी धर्म है अधिष्ठान अध्यस्तದಲ್ಲಿ ಏನೈತಿ ವಿರೋಧಿ ಧರ್ಮ ಇರುತ್ತದೆ ಅಂದರೆ ಏನು अधिष्ठान अध्यस्त ಶಂಕ ಮತ್ತು ಪೀತ್ ಯಾನ್ ಸಾದೃಶ್ಯದ ಶಂಕ ಪೀತ್ ಅಧ್ಯಾಸ ಆಗೈತಲ್ಲ ಹಿಂದೆ ಎರಡು ಅಧ್ಯಾಸ आकाश निरूप है शीता में कटु अध्यास है शीता को कहीं वो ज्ञान सादृश्य है भेद सहित समान धर्म को सादृश्य कही भेद सहित समान धर्म को सादृश्य ಇವೆರಡು ಏನು ಅಧ್ಯಾಸ ನಾವು ಹೇಳಿದೆವು ಇದರಲ್ಲಿ ಯಾನು ಸಾದೃಶ್ಯ ಇಲ್ಲವೇ ಇಲ್ಲ ಐತೇನು ಸಾದೃಶ್ಯ ಯಾನೂ ಇಲ್ಲ ಉಲ್ಟಾ ಯಾನ್ ಐತೆ ಅಂದ್ರೆ ಅದು ಬಿಳಿಪ ಇದು ಪಿವಳ ಯಾನದ ವಿರೋಧಿ ಧರ್ಮದ ಬಿಳಿದು ಇದು ವಿರೋಧಿ ತಿಳಿಸಿಲ್ಲ ಹಾಂ अधिष्ठान अध्यस्त के सादृश्य ज्ञान विना ही सादृश्य ज्ञान इरलाद्ರೂ विना ही ಏನದ ಮುಂದೆ होवे है अधिष्ठान अध्यस्त के सादृश्य ज्ञान विना ही होवे अधिष्ठान अध्यस्त में विरोधी धर्म है अधिष्ठान ಅದರಲ್ಲಿ ಏನದ विरोधी धर्म विरुद्ध धर्म वाले को विधर्म कहे
शंख रूप धर्मी जल रूप धर्मी विरुद्ध धर्म को वैधर्म कहे. शंकाचे श्वेत रूप धर्म याला वैधर्म. विरुद्ध धर्म ಉಳೋದಕ್ಕೆ ವೈಧರ್ಮ ಧರ್ಮ ಅಂದ್ರಿ. ತಿಳಿತಲ್ಲ. ಶೀತಾದಲ್ಲಿ ಕಟುತ್ವ ಪ್ರಮಾಣ ದೋಷ, ಕೂಪಜಲದಲ್ಲಿ ದೂರತಾ ದೋಷ, विरोधी धर्म ಐತಿ. ತಾ ಸಾದೃಶ का संभव नहीं. ಸಾದೃಶ್ಯದ ಸಂಭವ ಐತೇನು? ಇಲ್ಲಿ ಪರಸ್ಪರ ವೈಧರ್ಮ್ಯ ಹಾಂ ವೈಧರ್ಮ್ಯ यस विरोधी धर्म को विधर्म कहे. विरुद्ध धर्म उಳ್ಳೋದಕ್ಕೆ ವೈಧರ್ಮ್ಯ. ವಿರುದ್ಧ ಧರ್ಮ ಏನದಲ್ಲ ಧರ್ಮಿಗೆ ವಿಧರ್ಮ ಅಂದರೆ ವಿರುದ್ಧ ಧರ್ಮಕ್ಕೆ ಏನಾದ್ರಿ ವೈಧರ್ಮ್ಯ. ವಿರುದ್ಧ ಧರ್ಮ ವಾಲೆ ಕು ವಿಧರ್ಮ. ವಿರುದ್ಧ ಧರ್ಮ ಉಳ್ಳುದ್ದು ಏನದಾವಲ್ಲ ಅದಕ್ಕೆ ವಿಧರ್ಮ ಅನ್ಬೇಕು. ಮತ್ತು ವಿರುದ್ಧ ಧರ್ಮ ಏನದಾವಲ್ಲ ಅವಕ್ಕೆ ವೈಧರ್ಮ. ಆಯ್ತಾ? ವಿಚಾರ ಸಾಗರದಾಗ ಎಲ್ಲಿ ಹೋಗ್ಯದ ಉಪಮಾನ ಪ್ರಮಾಣದಾಗ ಖಡ್ಗ ಗೇಂಡ ಹಾಂ ಗೇಂಡ ಹಾಂ ಪಶು ಅದೊಂದು ಗೇಂಡ ಮೂಗುದ್ದ ಹಾಂ ಮೃಗ ಮೂಕ ಉಳಿದು ಅಲ್ಲಿ ವಿರುದ್ಧ ಧರ್ಮ ತಿಳ್ತೀನಿ. ವಿರುದ್ಧ ಧರ್ಮ ಅಂದು ವಿರುದ್ಧ ಧರ್ಮ ಉಳ್ಳುದು ಏನೈತಲ್ಲ ಗೇಂಡ ಅದಕ್ಕೆ ವಿಧರ್ಮ ಅನ್ಬೇಕು. ಮತ್ತು ಅದರದ್ದು ವಿರುದ್ಧ ಧರ್ಮ ಏನದಾವಲ್ಲ ಮೂಗ ಉದ್ದ ಕುತ್ತಿ ಸಣ್ಣದು ಇವಂತ ಅದರ ಧರ್ಮ ಅದಕ್ಕೆ ವೈಧರ್ಮ್ಯ ಅನ್ಬೇಕು. ವೈಧರ್ಮ ಎರಡು ಸಮಾನ ಕಾಣ್ತಾವೆ ತಿಳಿಯಲ್ಲವು. ಅದಕ್ಕೆ ಧರ್ಮ ಉಳ್ಳುದ್ದು ಕಾಣಬೇಕು ವಿಧರ್ಮ. ಆ ಧರ್ಮ ಅನ್ನರಿ ವೈಧರ್ಮ. ತೀತ ನಿಮಗೆ ಇಲ್ಲಿನ ವಿರುದ್ಧ ಧರ್ಮ ಉಳ್ಳುದಕ್ಕೆ ವಿಧರ್ಮ ಅನ್ರಿ. ವಿರುದ್ಧ ಧರ್ಮ ಏನದಾವಲ್ಲ ಧರ್ಮ ಕೋಡ ಮೂಗ ಅವು ವಿರುದ್ಧ ಧರ್ಮ ಅವಕ್ಕೆ ವೈಧರ್ಮ. ಆಯ್ತಾ? ಶಂಖದಲ್ಲಿರುವ ಶ್ವೇತ ಬಿಳಿ ಧರ್ಮ ಅದಲ್ಲ ಇದಕ್ಕೆ ವೈಧರ್ಮ ಅಂದ್ರೆ. ಶಂಖದಲ್ಲಿರುವ ಬಿಳಿದೇನು ಶಂಖಕ್ಕನ್ರಿ ವಿಧರ್ಮ. ಶಂಖದಲ್ಲಿ ಇರುವ ಶ್ವೇತ ಬಣ್ಣಕ್ಕೆ ಬಣ್ಣ ಧರ್ಮ ಅದಕ್ಕೆ ವೈಧರ್ಮ. ಪರಸ್ಪರ ವೈಧರ್ಮ್ಯ ಜ್ಞಾನ ಹುಯೇ ಭಿ ವಿರುದ್ಧ ಧರ್ಮಗಳು ಉಳಿದಿದ್ರೂ ಉಕ್ತ ಅಧ್ಯಾಸ ಹೋವೇ ಹೈ. ಉಕ್ತ ಅಧ್ಯಾಸ ಅಂದ್ರೆ ಮ್ಯಾಲೆ ಏನು ಕೊಟ್ಟಿರಲ್ಲ ಆಕಾಶ ನೀರು ರೂಪ ಸೀತಾ ಮೇ ಕಟುತ ಅಧ್ಯಾಸ ಹೇ. ಅಲ್ಲಿ ಮ್ಯಾಲ ಮತ್ತು ಶಂಖದಲ್ಲಿ ಪೀತ ಅಧ್ಯಾಸ ಹೇ. ಜಲ್ ಮೇ ನೀಲ ಅಧ್ಯಾಸ ಹೇ. ಸೀತಾ ಮೇ ಕಟು ಅಧ್ಯಾಸ ಹೇ. ಆಕಾಶ ಮೇ ನೀರು ರೂಪ ಅಧ್ಯಾಸ ಹೇ. ಉಕ್ತ ಅಧ್ಯಾಸ ಅಂದರೆ ಮೇಲೆ ಹೇಳಲ್ಪಟ್ಟಂಥ 4 ಅಪ್ರತಿಬದ್ಧ ಅಧ್ಯಾಸ ಇರುತ್ತವೆ. ಉಕ್ತ ಅಂದ್ರೆ ಅಲ್ಲಿ 4 ಆ ಕಡೆ ಹಾಕಿ ಒಂದು ಸಣ್ಣ ಆಗ್ತದೆ. ಯಾವ 4? ಮೊದಲ ಮೇಲೆ ಹೇಳಿದ್ದು 2. ಈಗ ಮತ್ತು ಆಕಾಶ ನೀರೂಪ ಸೀತಾ ಕಟುತ ಇವನು ಕೂಡ ಅಪ್ರತಿಬದ್ಧ ಅಧ್ಯಾಸ ಉಕ್ತ ಅಧ್ಯಾಸವೇ. ಯಾತೆ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ भी इस अध्यास का हेतु नहीं. ಆದ್ದರಿಂದ ಬ್ರಹ್ಮರೂಪ ಸಾದೃಶ್ಯ ಜ್ಞಾನವು ಆ ಅಧ್ಯಾಸಕ್ಕೆ ಕಾರಣ ಅಲ್ಲ. ತಿಳಿತನಕ परंतु विशेष ज्ञान से ज्या का प्रतिबंध होवे ऐसे ವಿಶೇಷ ಜ್ಞಾನದಿಂದ ಯಾವುದು ಪ್ರತಿಬಂಧ ಆಗೋದು ಅಂದರೆ ನಿರುಪಾಧಿಕ ಅಧ್ಯಾಸ ಆಗೋದು. ಐಸೆ ರಜತ ಸರ್ಪಾಧಿಕ ಅಧ್ಯಾಸ ಮೇ ಪ್ರತಿಬಂಧ ಹಾಂ ಅಲ್ಲಿ ಪ್ರತಿಬದ್ಧದ ಅದೇ ವಿಶೇಷ ಜ್ಞಾನದಿಂದ ಯಾವುದು ನಿವೃತ್ತಿ ಆಗೋದು ನಿವೃತ್ತಿ ಆಗೋದು. इंथव यावु रजत सर्पाधिक अध्यास में अधिष्ठान का अध्यस्त से सादृश्य ज्ञान हेतु है.
ವಿಶೇಷ ಜ್ಞಾನದಿಂದ ಯಾವುದು ನಿವೃತ್ತಿಯಾಗುವೋ ಅಂಥವು ಬೆಳ್ಳಿ ಸರ್ಪ ಮೊದಲಾದವುಗಳ ಅಧ್ಯಾಸದಲ್ಲಿ ಅಧಿಷ್ಠಾನದ ಅಧ್ಯಾಸದೊಡನೆ ಸಾದೃಶ್ಯ ಜ್ಞಾನ ಕಾರಣ ಇರುತ್ತದೆ. ಸಾದೃಶ್ಯ ಜ್ಞಾನ ಕಾರಣ ಇರುತ್ತದೆ. ಹಗ್ಗದಲ್ಲಿ ಹವಿನ ಅಧ್ಯಾಸ ಆದ ಕೂಡಲೇ ಹಗ್ಗಿಗೂ ಹವಿಗೂ ಸಾದೃಶ್ಯ ಜ್ಞಾನ ಇರುತ್ತದೆ. ಏನು ಸಾದೃಶ್ಯ ಇರುತ್ತದೆ? ಭೂಮಿ ಹತ್ತದಂತೆ ಸಾಗರದ ಕೊಟ್ಟರು ಇವೆಲ್ಲ ಸಾಗರದ ಶುಟ್ಟಿ ಮೇ ರಜತ ಅಧ್ಯಾಸ ಹೋಗಿ ಯಾನ ಸಾದೃಶ್ಯ ಚಮಕಾಸೋದು ಚಾಕ್ ಸ್ವಭಾವ ಚಮಕಾಸನ ಇವ್ರಿ ಇನ್ನು ಚಮಕಾಸಲ್ಕತ್ತಪ್ಪ ಅಂದ್ರೆ ಇನ್ನು ಬೆಳೆ ಬಿದ್ದೈತೇನು, ಚಾಂದಿ ಬಿದ್ದೈತೇನು, ಬೆಳ್ಳಿನೇ ಚಾಂದಿ ಅಂದ್ರೆ ಅಧಿಷ್ಠಾನ ಅಧ್ಯಾಸದಲ್ಲಿ ಎರಡರಲ್ಲಿ ಸಾದೃಶ್ಯ ಜ್ಞಾನ ಇರುತ್ತದೆ. ಅಂದರೆ ವಿಶೇಷ ಜ್ಞಾನದಿಂದ ಯಾವುದು ಪ್ರತಿಬಂಧ ನಿವೃತ್ತಿ ಆಗುವಂಥ ಇಂಥವ್ಯಾವ ಬೆಳ್ಳಿ ಸರ್ಪ ಮೊದಲಾದವುಗಳ ಅಧ್ಯಾಸದಲ್ಲಿ ಅಧಿಷ್ಠಾನದ ಅಧ್ಯಸ್ಥದೊಡನೆ ಸಾದೃಶ್ಯ ಜ್ಞಾನವೇ ಕಾರಣ ಇರುತ್ತದೆ. ಇದು ಈಗ ಅವನಿಗೆ ಖಂಡನ ಮಾಡುವ ಸಲುವಾಗಿ ಇದು ನಿರುಪಾಧಿಕ ಅಧ್ಯಾಸ. ಸೋಪಾಧಿಕ ಅಧ್ಯಾಸದಲ್ಲಿ ಮಾತ್ರ ಯಾನು ಪ್ರಾತಿಭ ಸೋಪಾಧಿಕ ಅಧ್ಯಾಸದಲ್ಲಿ ನೀ ಹೇಳಲ್ಪಟ್ಟಂಥ ಜ್ಞಾನ ಹಿಡಿದಲ್ಲ ಏನು ಅಲ್ಲಿ ಸಂಭವಿಸ್ತು. ಶಂಖಪೀಠ ಅಧ್ಯಾಸದಲ್ಲಿ ನಿಮ್ಮ ನಿರ್ಮಾಕಾರ ಸಾಮಾನ್ಯ ಜ್ಞಾನ ಸಂಭವಿಸಲಿಲ್ಲ ಹೌದಿಲ್ಲ. ಅದಕ್ಕೆ ಇವರು ಆ ಯಾವ ದೋಷದ ನಿವೃತ್ತಿ ಮಾಡುವ ಸಲುವಾಗಿ ನಾವು ಅಧ್ಯಾಸ ಮಾತ್ರದಲ್ಲಿ ಸಾಮಾನ್ಯ ಜ್ಞಾನ ಅಂತ ನಾವು ಕಾರಣ ಹೇಳಲ್ಲ. ಮತ್ತು ಏನು ಹೇಳ್ತೀರಿ? ಸಾದೃಶ್ಯ ಜ್ಞಾನತ್ವ ರೂಪದಿಂದ ಆ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ. ಕೇವಲ ಸಾಮಾನ್ಯ ಜ್ಞಾನವೇ ಅಂದರೆ ಇದ್ಮಾಕಾರ ಸಾಮಾನ್ಯ ಜ್ಞಾನಕ್ಕೇನೆ ಧರ್ಮಿ ಜ್ಞಾನ ಅನ್ರಿ. ಸಾಮಾನ್ಯ ಜ್ಞಾನಕ್ಕೇನೆ ಧರ್ಮಿ ಜ್ಞಾನ ಅನ್ರಿ. ಆ ಧರ್ಮಿ ಜ್ಞಾನಕ್ಕೆ ಸಾಮಾನ್ಯ ಜ್ಞಾನ ಅನ್ರಿ. ಆ ಸಾಮಾನ್ಯ ಜ್ಞಾನಕ್ಕೇನೆ ನಾವು ಈ ನಿನಗೊಂದು ವಿಶೇಷ ಜ್ಞಾನ ಹೇಳೋದು ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ. ನೆನ್ಪಿಟ್ಕೋರಿದು ಈಗ ಹೊಸದು ಇದು ನವೀನ ನೋಡ್ರಿ, ಅದಕ್ಕೆ ಮ್ಯಾಲೆಲ್ಲ ಅಂಡರ್ಲೈನ್ ಮಾಡಂತ ಹೇಳಿ ನಿಮ್ಗೆ. ರೂಪದಿಂದ ಸಾಮಾನ್ಯ ಜ್ಞಾನ, ಕೇವಲ ಸಾಮಾನ್ಯ ಜ್ಞಾನ ಕಾರಣ ಈಗ ಅಲ್ಲ. ಬರೀ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಂದುಕೊಳ್ಳೆ ಶಂಖದಲ್ಲಿ ಪೀತ ಅಧ್ಯಾಸ, ಬಾವಿ ನೀರಿನಲ್ಲಿ ಜಲದಲ್ಲಿ ನೀಲ ಅಧ್ಯಾಸ, ಅಲ್ಲಿ ನಿಮ್ಮ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗ್ತದ. ಅವ ಕೇಳ್ಯಾನ ಹಿಂದೆ ಅಂದ್ರೆ ನಿಮ್ಮ ಇದ್ಮಾಕಾರ ಸಾಮಾನ್ಯ ಜ್ಞಾನ ವ್ಯಭಿಚಾರ ಅಂತ ಹಿಂದೆ ಹೇಳಿದ ಕೂಡಲೇ ಈಗ ಪ್ರಾಚೀನ ಆಚಾರ್ಯರು ಧರ್ಮಜ್ಞಾನವಾದಿಗಳು ನಾವು ಅಧ್ಯಾಸ ಮಾತ್ರದಲ್ಲಿ ಕೇವಲ ಸಾಮಾನ್ಯ ಜ್ಞಾನ ಕಾರಣ ಹೇಳಲ್ಲಪ್ಪ. ಈಗ ಮತ್ತೇನು ಹೇಳ್ತೀರಿ? ಸಾಮಾನ್ಯ ಜ್ಞಾನಕ್ಕೆ ನಾವು ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ. ಅದರ ಸಲುವಾಗಿ ನಾವು ಪ್ರಾತಿಭಾಷಿಕೇನು ಅಧ್ಯಾಸ ಅದ, ಆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಮತ್ತೆ ಎರಡು ಪ್ರಕಾರ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಎರಡು ಪ್ರಕಾರ, ಒಂದು ನಿರುಪಾಧಿಕ ಅಧ್ಯಾಸ, ಒಂದು ಸೋಪಾಧಿಕ ಅಧ್ಯಾಸ. ನಿರುಪಾಧಿಕ ಅಧ್ಯಾಸ, ಸೋಪಾಧಿಕ ಅಧ್ಯಾಸ. ನಿರುಪಾಧಿಕ ಅಧ್ಯಾಸ ಅಂದ್ರೂ ಅಧಿಷ್ಠಾನ ಜ್ಞಾನ ಆಗಿದ್ರೂ ಕೂಡ ಅಧ್ಯಾಸ ನಿವೃತ್ತಿ ಆಗೋದಿಲ್ಲ. ಅಧಿಷ್ಠಾನ ಜ್ಞಾನ ಐತಪ್ಪ ಅಂದರೆ ಅಧ್ಯಾಸ ನಿವೃತ್ತಿ ಆಗ್ತೈತಿನಿ. ಹಗ್ಗದ ಯಥಾರ್ಥ ಜ್ಞಾನ ವಿಶೇಷ ಜ್ಞಾನ ಆಯಿತು, ಸ್ವಲ್ಪ ನಿವೃತ್ತಿ ಆಗ್ತದೆ. ಅದಕ್ಕಂದ್ರೆ ನಿರುಪಾಧಿಕ ಅಧ್ಯಾಸ. ಅಧಿಷ್ಠಾನ ಜ್ಞಾನ ಆಗಿದರನ್ನೂ ಕೂಡ ಅಧ್ಯಾಸ ನಿವೃತ್ತಿ ಆಗುವುದೇ ಇಲ್ಲ. ಇದಕ್ಕೆ ಏನಂದ್ರಿ? ಇಲ್ಲಿ ಅಪ್ರತಿಬದ್ಧ. ನಮ್ಗೆ ಯಾವತ್ತು ರೂಢಿ ಒಳಗೆ ಬಂದದ್ದು ಸೋಪಾಧಿಕ ಅಧ್ಯಾಸ. ಇಲ್ಲಿ ಇಟ್ಟೇ ಬಂದದ, ಎಲ್ಲಿ ಬಂದಿಲ್ಲ. ಸೋಪಾಧಿಕ ಅಧ್ಯಾಸ ಹೌದಿಲ್ಲ. ಈ ಯಾವ ಸೋಪಾಧಿಕ ಅಧ್ಯಾಸದಲ್ಲಿ ಶಂಖಕ್ಕೂ ಪೀತ, ಶಂಖ ಬಿಳಿಪದ, ಇದು ಪಿವಳ, ಇದು ಬಿಳಿದು, ಇದು ಹಳದಿ. ಏನು ಸಾದೃಶ್ಯದ? ಏನಾರು ಸಾದೃಶ್ಯ ಐತೇನು? ಅದ ಇದು ನೀರ ಬಿಳುಪ, ಇದು ನೀಲ. ಏನು ಅದನು
ಸಾದೃಶ್ಯ ಅದೇನು ಆಕಾಶ ನೀರು ರೂಪದ ಆಕಾಶದಲ್ಲಿ ರೂಪ ಇಲ್ಲ ಅಪ್ಪ ನೀಲ ರೂಪ ಅಂತ ಹೇಳಿದ ಆಕಾಶದಲ್ಲಿ ನೀಲ ಬಣ್ಣ ಯಾವ ಸಾದೃಶ್ಯ ಐತೇನು ಅದನ್ನು ಶೀತ ಅಂದರೆ ಸಕ್ರಿಯಲ್ಲಿ ಕೈ ಅಭ್ಯಾಸ ಇದು ರುಚಿ ಇದು ಕೈ ಅಂದರೆ ಈ ನಾಲ್ಕರಲ್ಲಿ ಯಾವುದು ಸಾದೃಶ್ಯ ಇಲ್ಲವೇ ಇಲ್ಲ ಸಾದೃಶ್ಯ ಉಲ್ಟಾ ಎರಡಕ್ಕೂ ವಿರೋಧದ ಇದು ರುಚಿ ಇದು ಕೈ ವಿರೋಧ ಅದಿಲ್ಲ ಎಲ್ಲ ನಾಲ್ಕು ಉಲ್ಟಾ ವಿರೋಧ ಅದ ಅದರ ಸಲುವಾಗಿ ನಾವು ಈಗ ಯಾವ ನಿರೂಪಾಧಿಕ ಅಧ್ಯಾಸದಲ್ಲಿ ಅಂದರೆ ಅಧಿಷ್ಠಾನದು ಅಧ್ಯಸ್ಥದು ಎಲ್ಲಿ ಸಾದೃಶ್ಯ ಜ್ಞಾನ ಇರುವುದೋ ಅಂಥ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳ್ತೇವೆ ಸಾದೃಶ್ಯ ಜ್ಞಾನ ಸ್ವರೂಪತೆ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಈಗ ನಾವು ಹೇಳುತ್ತೇವೆ ಈಗ ಬತ್ತೇನೆ ಇಲ್ಲಿ ಅಂತ ತಿಳಿತ ನಿಮ್ಗೆ ಹಾಂ ತಿಳಿತಾನೆ ಇಲ್ಲಿ ತಿಲ್ಲಂದು ಮತ್ತೆ ಹೇಳ್ತೇವೆ ತಿಳಿತಿಲ್ಲ ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಬರೇ ಸಾಮಾನ್ಯ ಜ್ಞಾನ ಕಾರಣ ಹೇಳಿದ್ರೆ ಬರೇ ನಾವು ಇನ್ಮಾಕಾರ ಸಾಮಾನ್ಯ ಜ್ಞಾನಕ್ಕೆ ಧರ್ಮಿಜ್ಞಾನ ಸಾಮಾನ್ಯ ಜ್ಞಾನ ಹಗ್ಗದ ಇದ್ಮಾಕಾರ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂದರೆ ಹಿಂದೆ ಅವ ಯಾರು ತಾರ್ಕಿಕ ಭಟ್ಟ ಶಂಖದಲ್ಲಿ ಪೀತ ಅಧ್ಯಾಸ ಆಗ್ಯದ ಶಂಖ ಬೆಳೆದು ಅಂದ್ಕೊಳ್ಳೆ ಮತ್ತು ಅದರಾಗ ನೀವು ಇದ್ಮಾಕಾರ ಸಾಮಾನ್ಯ ಆಗ್ತದೆ ಶಂಖ ಬೆಳೀತಾ ಇತ್ತಂದರೆ ಪಿವಳಾಧ್ಯಾಸ ಆಗಲೇ ಏನಾಗ್ತದೆ ಮತ್ತು ಶಂಖ ಅದಕ್ಕೆ ಆ ಎರಡೂ ಅಧ್ಯಾಸದಲ್ಲಿ ನಿಮ್ಮ ಜ್ಞಾನ ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಅಧ್ಯಾಸ ಕಾರಣ ಹೇಳಿದ್ರೆ ಇದ್ರದ್ದು ವ್ಯಭಿಚಾರ ಕಡಿಮೆ ಬಿತ್ತೇನಿಲ್ಲ ಅದರ ಸಲುವಾಗಿ ಈಗ ಇವರು ಧರ್ಮಜ್ಞಾನವಾದಿಗಳು ನಾವು ಅಧ್ಯಾಸ ಮಾತ್ರದಲ್ಲಿ ಬರೀ ಇದ್ಮಾಕಾರ ಸಾಮಾನ್ಯ ಜ್ಞಾನ ಕಾರಣ ಅಂತ ಹೇಳಲ್ಲ ಅದರ ಜೊತೆಗೆ ಆ ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂತ ಹೇಳ್ತೇವೆ ಆ ಸ್ವೋಪಾಧಿಕ್ಯಾನ ಅಧ್ಯಾಸ ಅಧ್ಯಾಸ ಅದರಲ್ಲಿ ಸಾದೃಶ್ಯ ಇಲ್ಲ ಯಾಕೆ ಸಾದೃಶ್ಯ ಐತೇನು ಉಲ್ಟಾ ವಿರೋಧ ಧರ್ಮದವ ಅದರ ಸಲುವಾಗಿ ಈಗ ನಾವು ನಿರೂಪಾಧಿಕ ಅಧ್ಯಾಸ ಅಧಿಷ್ಠಾನ ಅಧ್ಯಸ್ಥದಲ್ಲಿ ಯಾವುದು ಸಾದೃಶ್ಯ ಜ್ಞಾನ ಇರುವುದೋ ಅದು ಅಭ್ಯಾಸದ ಕಾರಣ ಮತ್ತು ಕೊಡೋದಿರ್ತಾರೆ ಈಗ ಅದರ ಸಲುವಾಗಿ ನಾವು ಈ ಹೊಸ ನವೀನ ಇದು ಇಂಥವು ಎಲ್ಲೆಲ್ಲಿ ಈಗ ಇದು ನವೀನ ಬತ್ತು ನೋಡಿ ಮತ್ತೆ ಹಾಂ ಮೊದಲು ಹೆಂಗೆ ನಾವು ಆವೃತ್ತ ಅನಾವೃತ್ತ ಸಾಧಾರಣ ಪ್ರಕಾಶ ಹೋಗ್ತದೆ ಅನಾವೃತದಲ್ಲಿ ಮಾತಾಡ್ಕೊಂಡಿರ್ತಾರೆ ಆವೃತ್ತದಲ್ಲಿ ಕೊಂಡ್ರಲ್ಲ ಅಲ್ಲಿ ಹೇಳಿದ್ವಿ ಈಗ ಏನು ಅಂತಾರೆ ಸಾದೃಶ್ಯ ಜ್ಞಾನತ್ವ ಒಂದು ನವೀನ ತಂದ್ರೆ ನೋಡಿ ಬರೆಯುವಾಗ ನಿಮ್ಮ ನೆನಪು ಬರಬೇಕಿದು बच्चल तिलते ಅಂದ್ರೆ ವಿಶೇಷ ಜ್ಞಾನ से जाका प्रतिबंध होवे अंदर निवृत्ति होवे ऐसे रजत सर्पादि का अध्यास में अधिष्ठान का अध्यस्ते सादृश्य ज्ञान हेतु है अधिष्ठान ಮತ್ತು ಅಧ್ಯಸ್ಥದೊಡನೆ ಸಾದೃಶ್ಯ ಜ್ಞಾನ ಹೇತು ಅಂದರೆ ಕಾರಣ ಇರುತ್ತದೆ ಹಗ್ಗಕ್ಕೂ ಹಾಮಿಗೂ ಹಗ್ಗ ಇಷ್ಟು ಹಗ್ಗ 1 ಫೂಟ ಹಾವ 3 ಫೂಟ ಇದು ರೂಢಿ ಒಳಗಂದ್ರೆ ಏನು ಸೃಷ್ಟಿಗೆ ವಿರುದ್ಧ ಆಗ್ತದಿದು ಮಾಯಾ ಏನು ನಿರ್ಮಾಣ ಮಾಡ್ಯದ ಹಗ್ಗ 1 ಫೂಟ ಹಾವನು ಒಂದೇ ಫೂಟ್ ತೋರ್ತದ ಈ ಹಗ್ಗ 1 ಫೂಟ ಹಾವು ಬಿಟ್ಟು ಒಂದು ಹಿಂಗೆ ಆಗಲ್ಲ ಹಿಂಗೆಂದೂ ಆಗಲ್ಲ ಎಷ್ಟು ಹಗ್ಗದ ಅಟ್ಟೆ ಹಾವು ಹಗ್ಗನು ಭೂಮಿಗೆ ಹತ್ತಿ ಐತಿ ಹಾವನು ತಳ ಭೂಮಿಗೆ ಹತ್ತಿ ಐತಿ ಹೌದಿಲ್ಲ ಹಗ್ಗನು ವಂಕ ಬಿದ್ದಿರ್ತದ ಹಗ್ಗ ಹಾವನು ವಂಕಾಡಿ ಸಾದೃಶ್ಯ ಐತೇನಿಲ್ಲ ಎಲ್ಲರೇ ದೂರದಿಂದ ನಾವು ಹೋಗುವಾಗ ಚಮಕಾಸಲ್ಕತ್ತಂದ್ರೆ ಏನೋ ಬೆಳೆ ಬಿದ್ದೈತೇನೆ ಬೆಳೆ ಚಾಕಿ ಚಕ್ಕಿ ಕಪ್ಪಿ ಚಿಪ್ಪಿ ನೀಲ ಪ್ರಶ್ನ ತಿಳ್ಕೋಣ ಹಾಂ ಅದು ಹಿಂಗೆ ಹಿಡಿದೇವು ಕೈಯಾಗ ಹಿಡಿದ್ರಿ ಚಮಕಾಸಲ ಹಿಂದಿನ ಕರೆದು ಇದು ಇರ್ತದೆ ನಡು ಒಳಗಿಂದ ಏನು ಇರ್ತದೆ ನಾವು ಮಿನ್ಸ್ತದ ಒಳಗೆ ಅಟ್ಟೆ ಹಿಂಗೆ ಮಾಡ್ರಿ ಚಮಕಾಸಲ ಅದು ದೂರಿಂದ ಹಿಂಗೆ ಬಿದ್ದಿರ್ತದ ಸೂರ್ಯನ ಕಿರಣದ ಮ್ಯಾಲೆ ಬೇರೋಣ ಕಡೆ ಚಮಕಾಸ್ತದೆ ಏನೋ ಬೆಳೆ ಬಿದ್ದೈತಿ ಅಂದರೆ ಚಾಕಿ ಚಕ್ಕಿ ರೂಪ ಸಾದೃಶ್ಯ ಜ್ಞಾನ
ಸಾದೃಶ್ಯ. ಇದು ಏನು ಎರಡು ಸಾದೃಶ್ಯ ಅದಾವ. ಬೆಳ್ಳಿನೂ ಚಾಕಿ ಚಕ್ಕಿ, ಆ ಕಪ್ಪಿ ಚಿಪ್ಪಿನೂ ಚಾಕಿ ಚಕ್ಕಿ, ಅಂದ್ರೆ ಸಾದೃಶ್ಯ ಅದ ಏನಿಲ್ಲ. ಹಾಂ, ಸಾದೃಶ್ಯ ಜ್ಞಾನ ಹೇತು ರೀತಿಗ ಇಷ್ಟು. ಈಗ ಆ ಯಾವ ಕವಿ ತಾರ್ಕಿಕ ನರಸಿಂಹ ಭಟ್ ಉಪಾಧ್ಯಾಯನ ಮೇಲೆ ಈ ಧರ್ಮಿ ಜ್ಞಾನವಾದಿಗಳು ಒಂದು ವೇಳೆ ನೀವು ವಿಶೇಷ ಜ್ಞಾನ ಸೇ ಪ್ರತಿಬದ್ಧ ಅಧ್ಯಾಸ ಅಂದರೆ ನಿರುಪಾಧಿಕ ಅಧ್ಯಾಸ ಭಿ ಹೆಂಗೆ ಸೋಪಾಧಿಕ ಅಧ್ಯಾಸದಲ್ಲಿ ನೀವು ದೋಷ ಕೊಟ್ಟಿದ್ದಿಲ್ಲ, ಇಂದ್ರಿಯ ಸಂಯೋಗನೇ ಕಾರಣ. ಹಿಂದೆ ಹೇಳೇನು ಶಂಖಪೀಠದಲ್ಲಿ ಅದು ಪ್ರಾತಿಭಾಷಿಕ ಅಧ್ಯಾಸ. ನಿಮ್ಮ ಇದ್ಮಾಕಾರ ಸಾಮಾನ್ಯ ಜ್ಞಾನ ಸಂಭವಿಸಲಿಲ್ಲ, ಮತ್ತು ನನ್ನ ಮತಾನುಸಾರವಾಗಿ ದೋಷ ಸಹಿತ ಇಂದ್ರಿಯ ಸಂಯೋಗ ಸಂಭವಿಸ್ತು ಅಂತ ಹಿಂದೆ ಹೇಳೇನು. ನೆನಪು ಇವು ಎಲ್ಲ ನೆನಪನ್ನ ಬರಬೇಕು, ಹೌದಲ್ಲ? ಹಾಂ, ಹಿಂದೆ ಕೊನೆಗೆ ಲಾಸ್ಟ್ ಮುಗಿಯುವಾಗ ಅಧಿಷ್ಠಾನ ಇಂದ್ರಿಯ ಸಂಯೋಗ ಸಂಭವೇ, ದೋಷ ಸಹಿತ ಇಂದ್ರಿಯದ ಸಂಯೋಗ. ಆ ಶಂಖದಲ್ಲಿ ಪೀತ ಅಧ್ಯಾಸ ಏನಾಗೈತಿ, ಆ ನೇತ್ರದಲ್ಲಿ ಕಾಮಣಿ ರೋಗ ದೋಷ. ಅದು ಆತ್ಮಾಶ್ರಯ ದೋಷ ಪೀತ ಅಧ್ಯಾಸದಾಗ ಫಕ್ತ ಏನು ನಿಮ್ಮದು ಶಂಖ ಬಿಳುಪಾಯ್ತು ಅಂತ ಜ್ಞಾನ ಆದ್ಮ್ಯಾಗ ಪೀತಾಧ್ಯಾಸ ಆಗಲ್ಲ. ಆದಮೇಲೆ ಮತ್ತು ಅದ್ರಾಗ ನೀವು ಇದ್ಮಾಕಾರ ಸಾಮಾನ್ಯ ಜ್ಞಾನ ಆ ಅಧ್ಯಾಸ ಕಾರಣ ಅಧ್ಯಾಸೇ ಆಗಲ್ಲ. ಮತ್ತು ಅಧ್ಯಾಸಕ್ಕೆ ಕಾರಣ ಇದ್ಮಾಕಾರ ಸಾಮಾನ್ಯ ಜ್ಞಾನ ಒಪ್ತಿರಲ್ಲ, ಇದು ನಿಮ್ಮದು ಕಡಿಮೆ ಬಿತ್ತು. ನಂದೇನು ಆ ಅಧಿಷ್ಠಾನ ಶಂಕದೊಡನೆ ಇಂದ್ರಿಯದು ದೋಷ ಸಹಿತ ಸಂಬಂಧ ನನ್ನ ಸಂಭವಿಸ್ತೈತಿ ಹೇಳೇನಿಲ್ಲ. ಈಗ ಇವರು ಈ ನಿರೂಪಾಧಿಕ ಅಧ್ಯಾಸದಲ್ಲಿ ಅಧಿಷ್ಠಾನದೊಡನೆ ಇಂದ್ರಿಯದ ಸಂಯೋಗ ಅಂದರೆ ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ, ಅದೇ ಅಧ್ಯಾಸಕ್ಕೆ ಏನಾಯಿತು ಕಾರಣ ಅಂತ ಹೇಳಿದರು. ಒಂದು ವೇಳೆ ನೀನು ಧರ್ಮಜ್ಞಾನವಾದಿ ಅಂತಾರ ಉಪಾಧ್ಯಾಯನಿಗೆ, ಒಂದು ವೇಳೆ ನೀನು जो विशेष ज्ञान से प्रतिबद्ध ಅಂದರೆ निरूपाधिक अध्यासन को भी सादृश्य ज्ञानजन्य नहीं माने, ಸಾದೃಶ್ಯ ಜ್ಞಾನದಿಂದ ಉತ್ಪನ್ನ ಆಗದ ಒಪ್ಪದ ಇದ್ದಿದ್ದಾದರೆ ನೈ ಮಾನೆ ಒಪ್ಪಲಿಲ್ಲ, ನೀ ಸಾದೃಶ್ಯ ಜ್ಞಾನ ಒಪ್ಪಲಿಲ್ಲ ಅಂದರೆ ನಾವು ಸಾದೃಶ್ಯ ಜ್ಞಾನ ರೂಪ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂತ ಹೇಳ್ಬೇಕಿದ್ದೆವು. ನೀ ಇಂದ್ರಿಯ ಸಂಯೋಗ ಹೇಳಿದಿಲ್ಲ, ಈಗ ನೀವು ಸಾದೃಶ್ಯ ಜ್ಞಾನ ರೂಪ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ನೀವು ಒಪ್ಪಲಿಲ್ಲ ಅಂದರೆ ಬದಲ್ತಂದ್ರೆ ನೈ ಮಾನೆ ದುಷ್ಟ ಇಂದ್ರಿಯ ಸಂಯೋಗ ಜನ್ಯ ಹೀ ಮಾನೆ, ದೋಷ ಸಹಿತ ಇಂದ್ರಿಯ ಸಂಯೋಗವೇ ಒಪ್ಪಿದರೆ ನಾವು ಒಪ್ಪಿದಲ್ಲ ಮಾನೆ, ನಾವು ಒಪ್ಪಿದಲ್ಲ ಮತ್ತೆ ಯಾಕೆ ಒಪ್ಪಿದರೆ ಅಂತ ಕೇಳ್ತೀರಿ? ಒಪ್ಪಿದೆಯಲ್ಲ, ನಾವು ಒಪ್ಪಿದೆಯಲ್ಲ ಮತ್ತೆ ಯಾಕೆ ಒಪ್ಪಿದರೆ? ಖರೆ ನಿನಗೆ ಹೇಳ್ತೇವೆ, ಮುಂದೆ ದೋಷ ಕೊಡ್ತೇವೆ ನಿನಗೆ. ಮಾನೆ ತೋ ಶುಕ್ತಿ ಮೇ ರಜತ ಅಧ್ಯಾಸ ಕಿ ನ್ಯಾಯಿ, ಶುಕ್ತಿಯಲ್ಲಿ ಬೆಳ್ಳಿ ಅಧ್ಯಾಸ ಸಾದೃಶ್ಯ ದೋಷ, ಸಾದೃಶ್ಯ ಅದನ್ನು ಎರಡಕ್ಕೆ. ಶುಕ್ತಿಯಲ್ಲಿ ಯಾವ ರೀತಿ ಬೆಳ್ಳಿ ಅಧ್ಯಾಸ ಆಗುತ್ತದೆ ಅದರಂತೆ ದುಷ್ಟ ನೇತ್ರಕ್ಕೆ ಸಂಯೋಗತೆ ದೋಷ ಸಹಿತ ಇಂದ್ರಿಯ ಸಂಯೋಗದಿಂದ इंगाल में भी रजत अध्यास हुआ चाहिए. इंगाल में भी इंगाल ಅಂದ್ರೆ ಹೇಳ್ತಾರೆ ಮುಂದೆ ಬೆಳ್ಳಿ ಅಧ್ಯಾಸ ಆಗಬೇಕಾಗಿತ್ತು. ಇಂಗಾಲ ಅಂದ್ರೆ ಅಗ್ನಿ ದಗ್ಧ ನೀಲಕಾಷ್ಟ, ಇಂಗಾಲ ಅಂದ್ರೆ ಕೊಳ್ಸ ಬೆಂಕಿಂದಿಲ್ಲ, ಬೆಂಕಿ ಆಗ ಕೊಳ್ಸ ಇದಿಲಿ ಹಾಂ ಇದಿಲಿ ಹಾಂ ಕೋಳ್ಸ ಅಂತಾರೆ ಮರಾಠಿ ಒಳಗೆ, ಖರೆ ಅದು. ಹಾಂ ಕೋಳ್ಸ ಇದು ಮರಾಠಿ ಶಬ್ದ ಅದ, ಇದಿಲಿ ಕನ್ನಡ ಶಬ್ದ. ನಮ್ಮ ಕಡೆ ಕೋಳ್ಸನೇ ತೊಗೊಂಬ ಅಂತಾರೆ, ಯಾವ ಕೋಳ್ಸ ಅಂತಾರೆ ಇದಿಲಿ. ಹೌದಿಲ್ಲ, ಇಂಗಾಲ ಹೆಂಗದ ಕರ್ಗದ. ಆ ನೀವೊಂದು ವೇಳೆ ಕರಿ ಕೊಳ್ಸ ಕರಿ ಅದು ಬರಿಬೇಡ್ದು,
ಕೊಳ್ಸಾನೆ ಕರಿಗಿರ್ತದೆ ಮತ್ತೆ ಕರಿದ ಕೊಳ್ಸ ಅಂದ್ರೆ ಬಿಳಿದೊಂದು ಎಲ್ಲಿ ಇರ್ತದೆ ಏನಂತ ಕೇಳಿದ್ರೆ ಏನ್ ಹೇಳ್ತೀವಿ? ಇಲ್ಲ ಅದು ಇಲ್ಲ, ಅದ ಏನ ಕೆಂಪಗೆ ಇರ್ತದ, ಅದು ಆರಿದ್ರೆ ಸಂಪೂರ್ಣ ಕರ್ರಗಾಗಿರ್ತದೆ. ಆದ್ಮೇಲೆ ಅದ್ಮೇಲೆ ನೀರು ಹಾಕಿದ್ಮೇಲೆ ಕರ್ಗಾಗ್ತದೆ. ಅದು ಅಂದ್ರೆ ಏನು ಹೇಳೋದು ಪ್ರಕಾರ ಧರ್ಮಜ್ಞಾನವಾದಿಗಳು ಈ ಯಾವ ಸಾದೃಶ್ಯ ಜ್ಞಾನತ್ವ ರೂಪ ಸಾಮಾನ್ಯ ಜ್ಞಾನ ಅಧ್ಯಾಸದ ಕಾರಣ ಅಂತ ಹೇಳಿದೆವು. ಹೌದು, ಯಾವ ರೀತಿ ಹಗ್ಗದಲ್ಲಿ ಹಾವಿನ ಅಧ್ಯಾಸ ನೀನು ದುಷ್ಟ ನೇತ್ರ ಸಂಯೋಗವೇ ಕಾರಣ ಅಂತ ಹೇಳಿದ್ರೆ, ಮತ್ತು ಸಾದೃಶ್ಯ ಜ್ಞಾನೇ ಹೋಗ್ತಾ ಇದ್ದಿದ್ದಾದರೆ ಸಾದೃಶ್ಯ ಜ್ಞಾನ ಇಂಗಾಲದಲ್ಲಿ ಅಂದರೆ ಇದ್ಲಿಯಲ್ಲಿ ಬೆಳ್ಳಿ ಅಧ್ಯಾಸ ಆಗಬೇಕು. ಇದ್ಲಿಗೂ ಬೆಳ್ಳಿಗೂ ಏನ್ ಸಾದೃಶ್ಯ ಐತಿ? ಏನಾರ ಎರಡಕ್ಕೆ ಸಾದೃಶ್ಯ ಐತೇನು? ಅದು ಕರಗದ, ಇದು ಚಮಕಾಸಲ್ಗತ್ತೆ. ಅದು ಏನ್ ಸಾದೃಶ್ಯ ಐತೇನು? ಆಗೋದೇ ವಿರುದ್ಧದ ಉಲ್ಟಾ ಆಗಬೇಕಾಗಿತ್ತು. ರಜತ ಅಧ್ಯಾಸ ವಾಚಾಯೇ अग्नि दग्ध नीलकाष्ठ इंगालकये रज्जु में सर्प अध्यास की न्यायी हग्गदल्ली हम हाविन अध्यासದಂತೆ दुष्ट नेत्र संयोगते घट में सर्प अध्यास वाचाये. ಆ ಹಗ್ಗದಲ್ಲಿ ಹಾವಿನ ಅಧ್ಯಾಸ ಹೆಂಗೆ ಆಗ್ತದಲ್ಲ ಹಂಗೆ ದೋಷ ಸಹಿತ ನೇತ್ರ ಸಂಯೋಗದಿಂದ ಘಟದಲ್ಲಿ ಸರ್ಪ ಅಧ್ಯಾಸ ಆಗಬೇಕು. ದೋಷ ದೋಷ ದುಷ್ಟ ಅಂದರೆ ದೋಷ. ಕಣ್ಣಿನ ಒಂದು ನೇಮ ಮೊದಲು ಹೇಳೋಣ ಶುರುವಾತಿಗೆ. ಇಂದ್ರಿಯ ಸಂಯೋಗ ದೋಷ ಸಹಿತ ಇಂದ್ರಿಯ ಸಂಯೋಗ ಆಯ್ತಂದರೆ ಅಧ್ಯಾಸ ಆಗ್ತದೆ. ದೋಷ ಸಹಿತ ಇಂದ್ರಿಯ ಸಂಯೋಗ ಆಗಲಿಲ್ಲ, ಅಧ್ಯಾಸ ಆಗಲ್ಲ. ಅಧಿಷ್ಠಾನ ಹಗ್ಗದೊಡನೆ ನಿಮ್ಮನ್ನ ಅಂಧಕಾರ, ಕಣ್ಣಿನೊಳಗೆ ತಿಮಿರ ದೋಷ, ಯಾವುದೇ ಒಂದು ದೋಷದಿಂದ ಈ ಇಂದ್ರಿಯದು ಆ ಅಧಿಷ್ಠಾನದೊಡನೆ ಸಂಯೋಗ ಆಯಿತು, ಸರ್ಪ ಅಧ್ಯಾಸ ಆಗ್ತದೆ. ಅವನು ಪೈಲಟ್ಗದೇ ಹೇಳ್ಕೊತ ಹೊಂಟಾನ, ಇವರೇ ಒಂದೊಂದೊಂದೊಂದೊಂದೊಂದು ಬದಲಾಯಿಸೋದು ಹೊಂಟಾರ. ಅವ ಮೊದಲು ಏನು ಹೇಳ್ಯಾನ ಅದೇ ಹೇಳ್ಕೊಂಡು ಬಂದಾನ. ಮತ್ತೊಂದು ಎಲ್ಲಿ ಬದಲಾಯಿಸಿ ನೋಡ್ರಿ ಅಂತೋಕ ಇವರೇ ಅನಾವೃತ ಹೇಳಿದರು, ಈಗ ಸಾದೃಶ್ಯ ಜ್ಞಾನ ಹೇಳಕತ್ತಾರ. ತೀತ ಅಂದಮೇಲೆ ನೀಜರ್ ಕದಾಚಿತ ಬೆಳ್ಳಿ ಹಗ್ಗದಲ್ಲಿ ಹಾವಿನ ಅಧ್ಯಾಸದಲ್ಲಿ ಹೆಂಗೆ ಸಾದೃಶ್ಯ ಜ್ಞಾನ ರೂಪ ಅಧ್ಯಾಸ ಕಾರಣ ಅಂತ ಹೇಳಿದೀವಲ್ಲ, ಹಂಗೆ ಇಂಗಾಲದಲ್ಲಿ ಸಾದೃಶ್ಯ ಜ್ಞಾನ ಒಪ್ಪಲಿಲ್ಲ ಅಂದರೆ ಈ ಇಂಗಾಲದಲ್ಲಿ ಇದ್ರಿಯಲ್ಲಿ ಬೆಳ್ಳಿ ಅಧ್ಯಾಸ ಆಗಬೇಕು. ಈ ಘಟದಲ್ಲಿ ಸರ್ಪ ಅಧ್ಯಾಸ, ಘಟ ಅಂದ್ರೆ ಕೊಡ ಇದ್ರಾಗ ಹಾವಿನ ಅಧ್ಯಾಸ ಅದ, ಏನೂ ಸಾದೃಶ್ಯ ಇಲ್ಲ. ತೀತ ಇದು ಸರ್ಪ ಅಧ್ಯಾಸ ವಾಚೆ ಈ ರೀತಿ ಈ ರೀತಿಯಿಂದ ಈಗ ಉಪಸಂಹಾರ ಮಾಡ್ತಾರೆ ನೋಡಿ. ವಿಶೇಷ ಜ್ಞಾನ ಸೇ ಜಾಕ ಪ್ರತಿಬಂಧ ಹೋವೆ. ವಿಶೇಷ ಜ್ಞಾನದಿಂದ ಯಾವುದರದ ಪ್ರತಿಬಂಧ ಅಂದ್ರೆ ಪ್ರತಿಬಂಧಕ್ಕಾಗೋದು. ಐಸೆ ಪ್ರಾತಿಭಾಷಿಕ ಅಧ್ಯಾಸ ಮೇ ಸಾದೃಶ್ಯ ಜ್ಞಾನ ಹೇತು ಹೈ. ವಿಶೇಷ ಜ್ಞಾನದಿಂದ ಯಾವುದರ ಅಂದರನೇ ಸರ್ಪ ಮೊದಲಾದವ ವಿಷಯ ಹಗ್ಗದ ವಿಶೇಷ ಜ್ಞಾನ ಆಯಿತು ಅಂದರೆ ಹಾವಿಂದು ಪ್ರತಿಬಂಧಕ್ಕಾಗುತ್ತದೆ. ಶಕ್ತಿ ವಿಶೇಷ ಜ್ಞಾನ ನೀಲ ಪೃಷ್ಠ ತ್ರಿಕೋಣ ಜ್ಞಾನ ಆಯಿತು, ಬೆಳ್ಳಿ ನಿವೃತ್ತಿ ಆಗುತ್ತದೆ, ಪ್ರತಿಬಂಧ ಅಂದರೆ ತೋರುವುದಿಲ್ಲ. ಐಸೆ ಪ್ರಾತಿಭಾಷಿಕ ಅಧ್ಯಾಸ ಮೇ ಸಾದೃಶ್ಯ ಜ್ಞಾನ ಹೇತು ಹೈ. ಇಂಥ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ನಾವು ಸಾದೃಶ್ಯ ಜ್ಞಾನ ಕಾರಣ ಅಂತ ಹೇಳುತ್ತೇವೆ. ಈ ಸಾದೃಶ್ಯ ಜ್ಞಾನನೂ ಕೂಡ ಸಾಮಾನ್ಯ ಜ್ಞಾನ ರೂಪ ಧರ್ಮೀ ಜ್ಞಾನ ಹೀ ಹೈ. ನೋಡಿ ಇಲ್ಲಿ ಹೇಳಿದ್ರು ನೋಡಿ, ಈ ಸಾದೃಶ್ಯ ಜ್ಞಾನ ನಾವು ಹೇಳಿದೇವಲ್ಲ, ಈ ಸಾದೃಶ್ಯ ಜ್ಞಾನನೂ ಕೂಡ ಸಾಮಾನ್ಯ ಜ್ಞಾನ ರೂಪ ಧರ್ಮೀ ಜ್ಞಾನನೇ ಅದ. ಧರ್ಮೀ ಜ್ಞಾನನೇ ಅದ, ಸಾಮಾನ್ಯ ಜ್ಞಾನ ಧರ್ಮೀ ಜ್ಞಾನ ही है. शुक्ति में और रूप में चाकचक्य रूप सादृश्य है. ಶುಕ್ತಿಯಲ್ಲಿ ಬೆಳೆಯಲ್ಲಿ ಚಾಕಚಕ್ಯ ಚಮಕಿಸ್ತವನು ಸಾದೃಶ್ಯ. ರಜ್ಜು ಮೇ ಅವರ ಸರ್ಪ ಮೇ ಭೂಮಿ ಸಂಬಂಧ, ಭೂಮಿ ಹತ್ತದಂತೆ ದೀರ್ಘತ್ವ ಉದ್ದ, ಏನು ವಂಕ ಡೊಂಕ. पुरुष में और स्थाणु में ಉಚ್ಚೈಸ್ತ್ವ ಸಾದೃಶ್ಯ. ಉಚ್ಚೈಸ್ತ್ವ ಅಂದ್ರೇನು? ಅದು ಗಿಡ 5 ಫೂಟ, ಮನುಷ್ಯನು 5 ಫೂಟ.
ಉಚ್ಚೈಸ್ತು ಉಂಚಿ ಉಂಚಿ ಅಂತಾರೆ. ಉಚ್ಚೈಸ್ತು ಅಂದ್ರೆ ಉಂಚಿ ಉಂಚಿ. ತಿಳಿತಿಲ್ಲ? ತಿಳಿತಿಲ್ಲ? ದೋಷ. ಉಚ್ಚೈಸು. ಉಚ್ಚೈಸು ಅಂದರೆ ಉಂಚ. ಉಚ್ಚೈಸ್ತ್ವ ಸಾದೃಶ್ಯ या प्रकार ಈ ರೀತಿಯಿಂದ या प्रकार ते अधिष्ठान अध्यस्त में समान धर्मी सादृश्य पदार्थ है. ಕೊನೆಗೆ ಇದ್ರ ನಮ್ಮ ಕಿಟೋರಿಗಳು ಅಧಿಷ್ಠಾನ ಅಧ್ಯಸ್ಥದಲ್ಲಿ ಸಮಾನ. ಈಗ ಅಧಿಷ್ಠಾನ ಅಧ್ಯಸ್ಥದಲ್ಲಿ ಸಮಾನ ಧರ್ಮ, ಸಮಾನ ಎರಡು ಸಮಾನ ಧರ್ಮ ಮ್ಯಾಲ ಮೂರು ಹೇಳಿದ್ರು ನೋಡ್ರಿ. ಚಾಕಚಕ್ಯ ಸ್ವಭಾವ, ಹಗ್ಗದಲ್ಲಿ ಆಮೇಲೆ ದೀರ್ಘತ್ವ ಸುಧ, ಪುರುಷ ಮೇ ಸ್ಥಾನ ಮೇ ಉಚ್ಚೈಸ್ತ್ವ ಸಾದೃಶ್ಯ ಅಂದರೆ ಸಮಾನ ಧರ್ಮ ಸಾದೃಶ್ಯ ಪದಾರ್ಥ ಹೈ. ಹಾಂ, ಅಂದರೆ ಎರಡೂ ಸಾದೃಶ್ಯ ಅದಾವ. ಹಾಂ, ತಾಕೆ ಜ್ಞಾನಕ್ಕೂ ಆ ಸಾದೃಶ್ಯ ಅನ್ನೋದು ಹೇಳಿದಲ್ಲ, ಆ ಸಾದೃಶ್ಯ ಜ್ಞಾನ ತಾಕೆ ಅಂದ್ರೆ ಸರ್ಪ ಸಾದೃಶ್ಯ ಜ್ಞಾನ ಹೇಳಿದವಲ್ಲ, ಆ ಸಾದೃಶ್ಯ ಜ್ಞಾನಕ್ಕೂ ಸಾಮಾನ್ಯ ಜ್ಞಾನ, ಸಾದೃಶ್ಯ ಜ್ಞಾನಕ್ಕೆ ಸಾದೃಶ್ಯ ಜ್ಞಾನಕ್ಕೆ ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ ಕನ ಸಂಭವೇ. ಆ ಸಾದೃಶ್ಯ ಜ್ಞಾನಕ್ಕೇನೆ ಸಾಮಾನ್ಯ ಜ್ಞಾನ, ಅದಕ್ಕೇನೆ ಧರ್ಮಿ ಜ್ಞಾನ ಅಂತ ಹೇಳುವುದನ್ನು ಕೂಡ ಸಂಭವಿಸುತ್ತದೆ. ಈ ಒಂದೇ ಒಂದೇ ಸಾಮಾನ್ಯ ಜ್ಞಾನ ಅಂದ್ರೂ ಒಂದೇ, ಧರ್ಮಿ ಜ್ಞಾನ ಅಂದ್ರೂ ಒಂದೇ. ಈಗ ಸಾದೃಶ್ಯ ಜ್ಞಾನ ಅಂದ್ರೂ ಕೂಡ ಒಂದೇ. ठीक है? विशेष इस रीति से विशेष ज्ञान से प्रतिबद्ध अंदर निरुपाधिक जो प्रातिभाषिक अध्यास अंदर मेरे हग्गदल्लि हम अध्यास तामे सादृश्य ज्ञान रूप धर्मी ज्ञान ही हेतु है. सादृश्य ज्ञान रूप धर्मी ज्ञान ही हेतु है. ಈಗ ಅವ್ರು ಅವ ಹೆಂಗೆ ನಿಮ್ಮದು ಸಾಮಾನ್ಯ ಜ್ಞಾನ ಸಂಭವಿಸಲಿಲ್ಲ, ವ್ಯಭಿಚಾರ ದುಷ್ಟ ನೇತ್ರ ಸಂಯೋಗ ಅವ್ಯಭಿಚಾರ ಅವ ಹೇಳಿದ. ಈ ಇವ್ರೇನು ಹೇಳಿದರು, ಸಾದೃಶ್ಯ ಜ್ಞಾನ ರೂಪ ಧರ್ಮಿ ಜ್ಞಾನಿ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ सादृश्य ज्ञान रूप धर्मी ज्ञान ही हेतु है. दुष्ट इंद्रिय संयोग का सादृश्य ज्ञान द्वारा उक्त अध्यास में उपयोग है. डायरेक्ट दुष्ट इंद्रिय संयोग आ ಯಾವ ರಜ್ಜು ಸರ್ಪ ಸ್ಥಾಣು ಮೇ ಉಚ್ಚೈಸ್ತ್ವ ರಜತ ಇದರಲ್ಲಿ ಅಧ್ಯಾಸದಲ್ಲಿ ಉಪಯೋಗ ಇಲ್ಲ. ಸಾದೃಶ್ಯ ಜ್ಞಾನ ದ್ವಾರ ಉಪಯೋಗ ಐತಿ, ಬಟ್ ಕೇವಲ ನೀನು ಇಂದ್ರಿಯದು ದೋಷ ಸಹಿತ ಇಂದ್ರಿಯದು ಅದೃಷ್ಟ ಸಂಯೋಗವೇ ಅಧ್ಯಾಸ ಕಾರಣ, ಇದು ಸಂಭವಿಸಲ್ಲ. ಕಿಂತು ಸಾದೃಶ್ಯ ಜ್ಞಾನ ದ್ವಾರ ಅಧ್ಯಾಸ ಕಾರಣ, ಬರೀ ದೋಷ ಸಹಿತ ಇಂದ್ರಿಯ ಸಂಯೋಗ ಅಧ್ಯಾಸಕ್ಕೆ ಕಾರಣ ಇಲ್ಲ ಅಂತ ಈ ರೀತಿ ಅವರು ಅವನು ಖಂಡನೆ ಮಾಡಿದರು. ಈಗ ಆ ಧರ್ಮಿ ಜ್ಞಾನವಾದಿ ಮತದಲ್ಲಿ ಮತ್ತೆ ಉಪಾಧ್ಯಾಯ ಶಂಕ ಮಾಡ್ತಾನೆ. ಮತ್ತೆ ಸಾದೃಶ್ಯ ಜ್ಞಾನ ತಾರ್ಕಿಕ ಚಕ್ರವರ್ತಿ ನರಸಿಂಹಮಠ ಉಪಾಧ್ಯಾಯ ಅವನ ಮತದ ಮ್ಯಾಲ ಏನು ಇವು ಧರ್ಮಿ ಜ್ಞಾನವಾದಿಗಳು ಏನು ಸಮಾಧಾನ ಹೇಳ್ಯಾರ ಅವನಿಗೆ, ಅವ್ರ ಮತದಲ್ಲಿ ಇವಂತ ಉಪಾಧ್ಯಾಯ ಮತ್ತು ಶಂಕ ಮಾಡಿ ಅದಕ್ಕೆ ಧರ್ಮಿ ಜ್ಞಾನಿಗಳು ಮುಂದೆ ಸಮಾಧಾನ ಹೇಳಲಿದ್ದಾರೆ. ತೀತ ಅದ ಈಗ ಮತ್ತೆ ನಾಳೆ ನೋಡ ಪಂಚುಚಡಿ